ಬ್ರೋ ಇವತ್ತು ಮಾರ್ಕ್ ಮೂವಿ ಟ್ರೈಲರ್ ರಿಲೀಸ್ ಆಯ್ತು, ಹೇಗೆ ಅನ್ಸುತ್ತೆ ನಿಮಗೆ ನೋಡಿ? ಬ್ರೋ ಇವತ್ತು ಮಾರ್ಕ್ ಟ್ರೈಲರ್ ನೋಡಿದೆ, ಸಕ್ಕತ್ತಾಗೈತೆ. ಮಾರ್ಕ್ ಅಲ್ಲಿ ಇಷ್ಟ ಆಗಿದೆ ಏನ್ ಗೊತ್ತಾ, ಹೆವಿ ಡೈಲಾಗ್ಸ್ ಗಳು ಬ್ರೋ. ಅವ್ರ ಡೈಲಾಗು ಕಿಚ್ಚ ಸುದೀಪ್ ಅವ್ರು ಡಿಸೆಂಬರ್ಗೆ ಅವ್ರ ದಮ್ಮಚ್ಚ ಸ್ಟೈಲ್, ಹುಚ್ಚ ಫಿಲಂ ಸ್ಟೈಲ್ ಅಲ್ಲಿ ದಮ್ಮಚ್ತಾರೆ ಗೊತ್ತಾ. ಆ ಹ್ಯಾಂಗ್ ಓವರ್ ಕಮ್ಮಿ ಆಗೋಷ್ಟೊತ್ತಿಗೆ ಇವಾಗ ಮಾರ್ಕ್ ಅಂತ ಬಂದೈತೆ. ಆ ಸ್ಟೈಲು, ಆ ಮ್ಯಾನರಿಸಮು, ಆ ಹೇರ್ ಸ್ಟೈಲ್ ನೋಡಕ್ಕೆ ಆ ಸಿನಿಮಾ ನಾನು ಕಾಯ್ತಾ ಇದ್ದೀನಿ ಬ್ರೋ. ಇನ್ನೊಂದು ಜೂನ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು ಕೂಡ ಇಷ್ಟು ಬೇಗ ಡಿಸೆಂಬರ್ ರಿಲೀಸ್ ಮಾಡ್ತವ್ರೆ ಅಂದ್ರೆ ವರ್ಷಕ್ಕೊಂದು ಮೂವಿ ಕೊಡ್ಬೇಕು ಅಂತ ಕಮಿಟ್ಮೆಂಟ್ ಐತೆ ಗೊತ್ತಾ ಸುದೀಪ್ ಅವ್ರದ್ದು. ಅದು ಸಖತ್ತಾಗಿ ಇಷ್ಟ ಆಯ್ತು. ಈ ಮಾರ್ಕ್ ಮೂವಿಲೇ ಒಂದು ಡೈಲಾಗ್ ನಂಗೆ ಸಖತ್ತಾಗಿ ಇಷ್ಟ ಆಯ್ತು ಬ್ರೋ. ಅದು ಆರದ್ದು ಕಮ್ಮಿ ಆಗ್ಬೋದು, ಚಿರತೆ ಓಡೋದ್ ಕಮ್ಮಿ ಆಗ್ಬೋದು, ಮಾರ್ಕು ಸುದೀಪ್ ಅವರು ಹೇಳಿ ಡೇಟ್ ಬತ್ತವ್ರು ಗೊತ್ತಾ. ಅದು ಬ್ರೋ ಸೂಪರ್, ಕಾಯ್ತಾ ಇದೀನಿ ಬ್ರೋ ಮಾರ್ಕ್ಗೆ. ಬ್ರೋ ಇದು ಮ್ಯಾಕ್ಸ್ ಮತ್ತೆ ಇದು ಮಾರ್ಕ್ ಎರಡು ಮೂವಿಯಲ್ಲಿ ಹೇರ್ ಸ್ಟೈಲ್ಸ್ ಇದ್ವಲ್ಲ, ಅದು ಏನಂತ ಹೇಳಕ್ ಇಷ್ಟಪಡ್ತೀರಾ ನೀವು? ಬ್ರೋ ಮ್ಯಾಕ್ಸ್ ಬಂದು ವೈಲ್ಡ್, ಮಾರ್ಕ್ ಬಂದು ವೈಲ್ಡ್ ಫೈರ್ ಅನ್ನಿಸ್ತೈತೆ ಬ್ರೋ. ಆ ತರ ಇದೆ ಲುಕ್ ಮಾತ್ರ. ಕಾಯ್ತಾ ಇದೀನಿ ಬ್ರೋ. ಏನಕ್ಕಂದ್ರೆ ಅವ್ರ ಸ್ವ್ಯಾಗು, ಅವ್ರ ಸ್ಟೈಲು. ಇವಾಗ ತಮಿಳ್ ಮೂವಿ ಮೇಕಿಂಗು ಒಳ್ಳೇದಂತ ಇದ್ರು ಗೊತ್ತಾ. ಮೇಕಿಂಗ್ ನ ಮೀರ್ಸೋ ತರ ಒನ್ ನೈಟ್ ಸ್ಟೋರಿ ಕೈದಿ ಒಂದು ಫಿಲಮ್ ಅವ್ರು ಮಾಡಿದ್ರು, ಎರಡೆರಡು ಮೂವಿ ಮಾಡ್ತಾವ್ರು ಸುದೀಪ್ ಅವರು ನೈಟ್ ಸ್ಟೋರಿ ಬಗ್ಗೆ. ಅದೇ ಕ್ರೇಜಿ ಅಲ್ವಾ ಬ್ರೋ. ಕಾಯ್ತಾ ಇದೀನಿ ಬ್ರೋ. ಬ್ರೋ ಮ್ಯಾಕ್ಸ್ ಮಾರ್ಕ್ ಎರಡು ಒಂದೇ ರೀತಿ ಕಾನ್ಸೆಪ್ಟ್ ಇದ್ದಂಗೈತೆ, ಯಾಕಂದ್ರೆ ಎರಡು ನೈಟ್ ಅಲ್ಲೇ ಮಾಡಿದ್ದು. ಇದನ್ನು ಹಾಗೆ ಇರುತ್ತಂತ ಏನಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ನೀವು ನೋಡೋದಕ್ಕೆ ಇದು ಮಾರ್ಕ್ನ? ಬ್ರೋ ಇವಾಗ ಡಿಸೆಂಬರ್ ಅಂತ ಬಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಗೆ ಲಕ್ಕಿ ಚಾರ್ಮ್ ಡೇ ಅನ್ಬೋದು ಬ್ರೋ. ಅವ ಹೋದ್ ಸಲ ಬಂದು ಮ್ಯಾಕ್ಸ್ ಇಟ್ಟಾಯ್ತು ಡಿಸೆಂಬರ್ಗೆ. ನೀವು ಡಿಸೆಂಬರ್ ಅಲ್ಲಿ ನಮ್ ಬಾಸ್ ಮೂವಿ ತಗೊಳ್ಳಿ, ರಾಮಾಚಾರಿ ಆಗಿರ್ಬೋದು, KGF ಚಾಪ್ಟರ್ 1 ಆಗಿರ್ಬೋದು, ಆಮೇಲೆ ಶಿವಣ್ಣ ಅವ್ರ ವೇದ ಇರ್ಬೋದು. ಇವಾಗ ಕನ್ನಡ ಇಂಡಸ್ಟ್ರಿ ಇದೆ ಈ ಡಿಸೆಂಬರ್ ಅನ್ಕೋಬಿಡಿ, ಬ್ಲಾಸ್ಟ್ ಆಗ್ಬಿಡುತ್ತೆ. ಕ್ರಿಸ್ಮಸ್ ನಮ್ದೇ ಬ್ರೋ. ಇವಾಗ ಡೆವಿಲ್ ಸಿನಿಮಾ ಬರುತ್ತೆ ದರ್ಶನ್ ಅವ್ರದ್ದು, ಆಮೇಲೆ ಶಿವಣ್ಣನ ಸಿನಿಮಾ ಬರುತ್ತೆ ಡಿಸೆಂಬರ್ಗೆ, ಆಮೇಲೆ ಇವ್ರದ್ದು ಸುದೀಪ್ ಅವ್ರದ್ದು ಮಾರ್ಕ್ ಬರುತ್ತೆ. ಈ ಡಿಸೆಂಬರ್ ನಮ್ದೇ ಬ್ರೋ. 2025 ಬಿಗ್ಗೆಸ್ಟ್ ಹವಾ ಮಾಡೋದೇ ಡಿಸೆಂಬರ್ ಅಲ್ಲಿ. ಬಾಕ್ಸ್ ಆಫೀಸ್ ಲೂಟಿ ಮಾಡೋದೇ ನಮ್ ಕನ್ನಡ ಇಂಡಸ್ಟ್ರಿ ಬ್ರೋ. ಬ್ರೋ ನೀವು ಇವಾಗ ಟ್ರೇಲರ್ ನೋಡಿದ್ರಿ, ಟ್ರೇಲರ್ ಅಲ್ಲಿ ಯಾವ ಪಾರ್ಟ್ ಯಾವ ಮೂಮೆಂಟ್ ತುಂಬಾ ಇಷ್ಟ ಆಯ್ತು ನಿಮಗೆ ನೋಡ್ಬೇಕಾದ್ರೆ? ನನ್ಗೆ ಒಂದೇ ಒಂದು ಮಾರ್ಕಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಹೊಡಿತಾರೆ ಬ್ರೋ, ಅದು ಸಖತ್ ಇಷ್ಟ ಆಯ್ತು. ದಮ್ ಹೊಡಿಯೋದ್ ಬಿಡ್ಬೇಕು ಅಂತ. ಅದು ಎಷ್ಟೊಂದು ಫ್ಯಾನ್ಸ್ ಗಳಿಗೆ ಹೇಳಿದ್ದು ಥಾಟ್ಗಳು ನಂಗೆ ತುಂಬಾ ಇಷ್ಟ ಆಯ್ತು. ಅಣ್ಣ ದಮ್ ಹೊಡಿಯೋದ್ ಬಿಟ್ರೆ ನಿಮ್ ತರ ಬೇಸ್ ವಾಯ್ಸ್ ಹೆಂಗಣ ಆಗೋದು ಅಲ್ವಾ, ನಿಮ್ ತರ ಆ ಕಂಚಿನ ಕಂಠ ಹೆಂಗಣ ಬರೋದು. ಆದ್ರೂ ಫ್ಯಾನ್ಸ್ ಗಳಿಗೆ ಒಳ್ಳೆ ಥಾಟ್ ಹೇಳಿದ್ದಾರೆ, ದಮ್ ಹೊಡಿಯೋದ್ ಬಿಡ್ಬೇಕು ಅಂತ. ಅಪ್ಪ ಅವ್ರು ಒಂದು ಡೈಲಾಗ್ ಹೇಳಿದ್ರು, ದಮ್ ಇಲ್ಲಿದೆ ಇಲ್ಲಿ ಬೇಡ ಅಂತ. ಇವರು ದಮ್ ಹೊಡಿಯೋದ್ ಬಿಡ್ಬೇಕು ಅಂತ ಇವರು ಒಂದು ಡೈಲಾಗ್ ಹೊಡೆದಿದ್ದಾರೆ. ಇದಲ್ವಾ ಬ್ರೋ ಸಮಾಜಕ್ಕೆ ಇನ್ಸ್ಪಿರೇಷನ್, ಅದೇ ಖುಷಿ ಬ್ರೋ. ಬ್ರೋ ಟ್ರೇಲರ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಆಗಲಿ, ಸಾಂಗ್ಸ್ ಸ್ಟೆಪ್ಸ್ ಎಲ್ಲ ಆಗ್ಲಿ, ಹೇಗೆ ನೀವು ತುಂಬಾ ಎಕ್ಸೈಟೆಡ್ ಇದ್ದೀರಾ ನೋಡಕ್ಕೆ ಮೂವಿನ ಫುಲ್ ಆಗಿ? ಬ್ರೋ ಇಂಟ್ರೊಡಕ್ಷನ್ ಸಾಂಗ್ ಸೈತಾನು ಕಾಯ್ತಾ ಇದ್ದೀನಿ ಬ್ರೋ. ಎಂತಿಕೆ ಅಂದ್ರೆ ಸುದೀಪ್ ಅವರು ಇವಾಗ ಡ್ಯಾನ್ಸ್ ಆಡಕ್ ಇಳಿದ್ಬಿಟ್ಟವ್ರೆ ಫೀಲ್ಡ್ಗೆ. ಎಂತಿಕಂದ್ರೆ ನೆಕ್ಸ್ಟ್ ಲೆವೆಲ್ ಸುದೀಪ್ ಕಾಣಿಸ್ತಿದ್ದಾರೆ ಇವಾಗ. ಮಾಸ್ ಸುದೀಪ್ ನಮಗ್ ದಮ್ಮು, ಆಮೇಲೆ ಕಿಚ್ಚ ಹುಚ್ಚ ಆ ಟೈಮಲ್ಲಿ ಏನ್ ಸುದೀಪ್ ಇದ್ರು, ಕಿಚ್ಚ ಆ ಟೈಮಲ್ಲಿ ಏನ್ ಸುದೀಪ್ ಇದ್ರು, ಆ ಸುದೀಪ್ ಹಳೇ ಸುದೀಪ್ ನಮ್ಗೆ ಇವಾಗ ಕಾಣಿಸ್ತಾ ಇದಾರೆ. ಡ್ಯಾನ್ಸ್ ಆಡ್ತಾ ಇರೋ ಸುದೀಪ್, ಅದನ್ನ ನೋಡಕ್ ನಾವು ತುಂಬಾ ಕಾಯ್ತಾ ಇದೀವಿ ಬ್ರೋ ಥಿಯೇಟರ್ ಅಲ್ಲಿ. ಓಕೆ ಬ್ರೋ, ಅದೇ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಡಿಸೆಂಬರ್ 25 ನೋಡೋದಕ್ಕೆ ಮಾರ್ಕು? ಬ್ರೋ ನಾನು ಮಾರ್ಕ್ ಸಿನಿಮಾ, ಆಮೇಲೆ 45 ಸಿನಿಮಾ, ಆಮೇಲೆ ಡೆವಿಲ್ ಸಿನಿಮಾ ಎಲ್ಲಾ ಸಿನಿಮಾ ನೋಡ್ತೀನಿ ಬ್ರೋ. ಎಂತಕಂದ್ರೆ ಎಲ್ಲ ಬಂದು ಕನ್ನಡ ಸಿನಿಮಾ. ಈ ಡಿಸೆಂಬರ್ನ ನಾವು ಬ್ಲಾಸ್ಟ್ ಮಾಡಬೇಕು, ಎಲ್ಲಾ ಮೂವಿನೂ ನೋಡಿ ನಾವು ಖುಷಿ ಪಡಬೇಕು ಅಲ್ವಾ. ನಮ್ಮ ಕನ್ನಡ ಸಿನಿಮಾ ಬ್ರೋ ನಾವು ಬೆಳೆಸ್ಬೇಕು. ಅದಕ್ಕೋಸ್ಕರ ಈ 3 ಸಿನಿಮಾನು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಈ 3 ಸಿನಿಮಾನು ಬ್ಲಾಕ್ ಬಸ್ಟರ್ ಮಾಡೋಣ ಅಂತ ಕೇಳ್ಕೊಂತೀನಿ ಬ್ರೋ. ಓಕೆ ಬ್ರೋ, ಥ್ಯಾಂಕ್ ಯು.